The movements of hand wash comprises only 5 steps. What are those is, just you remember, in this 2 before and 3 after. What are those? One is before touching a patient, second after touching a patient. Third one is before any aseptic procedures. Fourth one after touching the patient surroundings or surfaces. And fourth one is after met with spillage of the patient or any body fluids. If you touch, you have to move for hand wash. These are the only 5 moments of the hand wash. Thank you. After touching the patient, before starting the procedure, after starting the procedure, after contact with the patient. ಹ್ಯಾಂಡ್ ವಾಶಿಗೆ ಫಸ್ಟು ನಮಗೆಲ್ಲ ಹ್ಯಾಂಡ್ ವಾಶಿಗೆ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸ್ ಇದೆಯಾ ಅಂತ ನೋಡ್ಕೋಬೇಕು. ರನ್ನಿಂಗ್ ವಾಟ್ರು ಮತ್ತು ಸೋಪ್ ಸೊಲ್ಯೂಷನು. ಅದಕ್ಕಿಂತ ಮುಂಚೆ ನೈಲ್ಸ್ ಟ್ರಿಮ್ ಆಗಿರಬೇಕು. ಆಮೇಲೆ ಜ್ಯುವೆಲರ್ಸು, ವಾಚು, ಬ್ಯಾಂಗಲ್ಸ್ ಎಲ್ಲ ಏನಿರಬಾರ್ದು ಎಲ್ಲ ತೆಗೆದು ಪಾಮ್ ಫುಲ್ ಲೋಷನ್ ಹಾಕ್ಕೊಂಡು 40 to 60 seconds ಹ್ಯಾಂಡ್ ವಾಶ್, 1 minute ಹ್ಯಾಂಡ್ ವಾಶ್ ಮಾಡಬೇಕು. ಮತ್ತು ಅದು ಹಾಕ್ಕೊಂಬಿಟ್ಟು ನೀರಲ್ಲಿ ನೆನೆಸ್ಕೊಂಡು ಪಾಮ್ ಟು ಪಾಮ್ 6 drops back of the hand. ಆಮೇಲೆ ಇಂಟರ್ಲಾಕಿಂಗ್ ದ ಫಿಂಗರ್ಸ್, ಆಮೇಲೆ ನಕ್ಕಲ್ಸ್, ಟಮ್, ಕ್ರೀಸಸ್, ಟಿಪ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಬೋಲಂತ ಟ್ಯಾಪಲ್ಲಿ ವಾಶ್ ಮಾಡ್ಕೊಂಡು ಏರ್ ಡ್ರೈ ಅಥವಾ ಸರಲ್ ಕ್ಲಾತಿಂದ ವಾಶ್ ಮಾಡ್ಕೋಬೇಕು. ಥ್ಯಾಂಕ್ ಯು. ಹ್ಯಾಂಡ್ ವಾಶ್ 40 to 60 seconds ಮಾಡಬೇಕು. ಫಸ್ಟು ಕೈ ಒದ್ದೆ ಮಾಡ್ಕೋಬೇಕು. ಆಮೇಲೆ ಲಿಕ್ವಿಡ್ ಹಾಕ್ಕೊಂಡು ನೊರೆ ಬರೋವರೆಗೂ ಈ ಥರ ಮಾಡ್ತಿರ್ಬೇಕು. ಫುಲ್ಲು ನೊರೆ ಬಂದಮೇಲೆ ಅದು 6 steps. ನೆಕ್ಸ್ಟು ಬ್ಯಾಕ್ ಆಫ್ ದ ಪಾಮ್ಸ್, ಅದು ನೆಕ್ಸ್ಟ್ ಬಿಟ್ವೀನ್ ಫಿಂಗರ್ಸ್, ನೆಕ್ಸ್ಟ್ ನಕಲ್ಸು, ಅದು ನೆಕ್ಸ್ಟ್ ಟಿಪ್ ಆಫ್ ದ ಫಿಂಗರ್ಸ್, ಅದು ನೆಕ್ಸ್ಟ್ ಥಮ್ಸ್, ಆಮೇಲೆ ಇಷ್ಟು, ಆಮೇಲೆ ನೆಕ್ಸ್ಟ್ ಕೈ ಡ್ರೈ ಮಾಡ್ಕೋಬೇಕು. Hand wash procedure. First we have to remove all the ornaments of them. Then open the tap. We have to wash the hand wash in running water. First pour the soap solution. Then you have to rub the palm to palm and backward of the palm. Then interlock the fingers. Then thumb of the each side. Then creases. Interlock of the fingers, then creases, then wrist of them, then wash the hand. ಅದಕ್ಕಿಂತ ಮುಂಚೆ ರನ್ನಿಂಗ್ ವಾಟರಲ್ಲಿ ಹ್ಯಾಂಡ್ ವಾಶ್, ಸೋಪ್ ಆ್ಯಂಡ್ ವಾಟರಲ್ಲಿ ಸೊಲ್ಯೂಷನ್ ಇದರಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಬೇಕು. ಪಾಮ್ ಟು ಪಾಮ್, ಬ್ಯಾಕ್ ಟು ಬ್ಯಾಕ್, ಫಿಂಗರ್ಸ್, ನಕ್ಕಲ್ಸ್, ಥಮ್, ಟಿಪ್ ಆಫ್ ದ ಫಿಂಗರ್ ಫುಲ್ಲು ಇದು ಕವರ್ ಮಾಡ್ಕೊಬೇಕು. ಹಾಕ್ಬಿಟ್ಟು ಆಮೇಲೆ ಎಲ್ಬೋ ರನ್ನಿಂಗ್ ವಾಟರಲ್ಲಿ ಇದು ಮಾಡ್ಕೊಂಡು ಡ್ರೈ ಮಾಡಿ.